ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥ ನಾಯಕರುಗಳು ಯಾವ ರೀತಿ ಯೋಚನೆ ಮಾಡಬೇಕು ನೋಡಿ. ಇದು ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಭಾವಿಸಬೇಡಿ. ತಮಿಳುನಾಡಿನ ಮುಖ್ಯಮಂತ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಯಾಕಂದರೆ ಅವರು ಇಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಬರ್ತೀವಿ ಅಂತ ಕೂಡ ಹೇಳಿದರು. ಅದಕ್ಕೆ ಬಹುತೇಕ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಆದರೆ ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಎಡವಟ್ಟುಗಳಾಗಿ ಅಲ್ಲಲ್ಲಿಗೆ ನಿನ್ನೆ ಬರಲಿಲ್ಲ, ಪ್ರಶ್ನೆ ಬೇರೆ. ಆದರೆ ಈ ನಿನ್ನೆ ಚೆನ್ನೈನಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಏನು ದಕ್ಷಿಣ ವಲಯ ಮಂಡಳಿಯ ಮೀಟಿಂಗ್ ಆಯಿತು, ಅಲ್ಲಿ ಅಮಿತ್ ಶಾ ಮುಂದೆ ಡಿ ಕೆ ಶಿವಕುಮಾರ್ ಮೇಕೆದಾಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅದು ಕನ್ವೇಯಿಂಗ್ ಮತ್ತು ಕನ್ವಿನ್ಸಿಂಗ್ ಆಗಿದೆ ಅಂತಂದರೆ ನೋಡಬೇಕು. ಅವ್ರು ಹೇಳ್ತಾರೆ, ನಮಗೆ ಬರೀ 5 TMC ಮಾತ್ರ ನೀರಪ್ಪ, ಅದ್ರ ಮೇಲೆ ನಮಗೆ ಬೇಡ, ನಾವು ಬರೀ ಕುಡಿಯೋಕ್ಕೋಸ್ಕರ ನಾವು ಅದನ್ನು ನಾವು ಬಳಸ್ತೀವಿ. ದಯವಿಟ್ಟು ಯೋಚನೆ ಮಾಡಿ, ನಮಗಿಂತ ಜಾಸ್ತಿ ನಿಮಗೆ ಹೆಲ್ಪ್ ಆಗುತ್ತೆ. ಮಾಡಬೇಕೋ ಬಿಡಬೇಕೋ ಯೋಚನೆ ಮಾಡಿ. ಇದು ನೋಡಿ, ಇದು ಬೇಕು. ನೀವು ಸಮಸ್ಯೆಗಳು ಹತ್ತಾರು ಸಮಸ್ಯೆಗಳಿರ್ತವೆ, ಹತ್ತಾರು ಸಮಸ್ಯೆಗಳು. ನಾವು ಒಂದು ಸರಿ ಎಷ್ಟರ ಮಟ್ಟಿಗೆ ನಾವು ಕಿತ್ತಾಡ್ತೀವಿ ಅಂತಂತಂದರೆ, ಇವೇನು ರಾಜ್ಯಗಳ ಅಥವಾ ಏನಾದರೂ ದೇಶಗಳ ಅನ್ನೋ ರೀತಿಯಲ್ಲಿ ಕಿತ್ತಾಡ್ತೀವಿ. ಈ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ನಮ್ಮದು ಮಹಾರಾಷ್ಟ್ರದ ಕಿತ್ತಾಟ ಇದೆಯಲ್ಲ, ಅದು ಏನದು ನೋಡೋದು ಅಸಹ್ಯ ಅನಿಸ್ಬಿಡುತ್ತೆ ಒಂದು ಲೆಕ್ಕದಲ್ಲಿ. ಎಲ್ಲಿದ್ದೀವಿ ನಾವು, ಎಲ್ಲಿ ಬದುಕ್ತಾ ಇದ್ದೀವಿ ನಾವು? ಅದಕ್ಕೆ ಒಳ್ಳೆಯ ಮನಸ್ಸುಗಳೇನಾದರೂ ಸೇರಿದರೆ, ಸರಿಯಾದ ರೀತಿಯಲ್ಲಿ ಅದನ್ನು ಏನಾದರೂ ನೀವು ಪ್ರಸ್ತುತಪಡಿಸಿದರೆ, ಅದನ್ನು ಕನ್ವಿನ್ಸ್ ಮಾಡಿದರೆ, ಸಂಬಂಧಪಟ್ಟಂಥವ್ರಿಗೆ ಕನ್ವೇ ಮಾಡಿದರೆ ಏನಾದರೂ ಒಂದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮಾತುಕತೆಯಲ್ಲಿ ಬಗೆಹರಿಯದೇ ಇರುವಂಥ ಸಮಸ್ಯೆ ಯಾವುದಾದ್ರೂ ಇದೆಯೇನ್ರಿ ಜಗತ್ತಲ್ಲಿ? ಇದೆಯಾ? ನಿನ್ನೆ ಅಮಿತ್ ಶಾ ಮುಂದೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅಷ್ಟೇ ಸೌಹಾರ್ದಯುತವಾಗಿ ನಾವು ಬಗೆಹರಿಸ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದರು. ತಮಿಳುನಾಡಿಗೆ ಯಾವುದೇ ತೊಂದರೆ ಇಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ತಮಿಳುನಾಡು ಮತ್ತು ಪುದುಚೇರಿಗೇ ಹೆಚ್ಚಿನ ಲಾಭ ಆಗುತ್ತೆ ಮೇಕೆದಾಟಿನಿಂದ, ಹೀಗಾಗಿ ಯಾವುದೇ ಕಾರಣಕ್ಕೂ ಕಿರಿಕಿರಿ ಬೇಡ ಅಂತ ಕೂಡ ಅವ್ರು ಹೇಳಿದರು. And on other issues connected to our problems connected to various water issues, they have agreed to call a separate meeting and settle amicably. So I have made a commitment, I have given a commitment to the state of Tamil Nadu before the Home Minister, that whatever Mekedatu water is, dam is there, even a single drop of water, except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured, the dam will be built only for you, not for us. And on other ನೋಡಿ, ಇದು ಡ್ಯಾಮ್ ಕಟ್ತಿರೋದು ನಿಮಗೆ ನಮಗಲ್ಲ. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ನೀರು ಬೇಕು. ನೀರಿಗಿಂತ ದೊಡ್ಡದು ಯಾವ್ದಾರು ಇದೆಯಾ? ಆಪೋ ವಿಶ್ವಸ್ಯ ಮಾತರಹ ಅಂದರು ನಮ್ಮ ಹಿರಿಯರು. ನೀರು ಜಗತ್ತಿಗೆ ತಾಯಿ ಅಂತ ಅದರ ಅರ್ಥ. ದಯವಿಟ್ಟು ಈ ನೀರಿನ ಸಹಕಾರ ಇದೆಯಲ್ಲ, ಆ ಸಹಕಾರ ತತ್ವದ ಅಡಿನಲ್ಲೇ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕಬೇಕು, ಇಲ್ಲಾಂದ್ರೆ ಆಗಲ್ಲ. ಕಾವೇರಿ, ಕೃಷ್ಣ, ತುಂಗಭದ್ರಾ, ಪೆನ್ನಾರ್, ಪಾಲಾರ್ ಇವೆಲ್ಲ ನದಿಗಳು ಏನು ಹೇಳ್ತವೆ? ಇವೆಲ್ಲ ಜೀವನಾಡಿಗಳು, ನಮ್ಮ ಜೀವನಾಡಿಗಳಿವು. ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ನೀವು ಕಿತ್ತಾಡಬಾರ್ದು. ನೀರು ನಮ್ಮನ್ನು ಒಂದುಗೂಡಿಸ್ಬೇಕು, ಅವನಃ ನಮ್ಮನ್ನು ದೂರ ಮಾಡಬಾರ್ದು, ನಮ್ಮನ್ನು ವಿಭಜನೆ ಮಾಡಬಾರ್ದು. CM ವಿಜಯ್ ಪ್ರಸ್ತಾಪ ಮಾಡಿದ್ದೇನು? ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈ ಬಿಡಬೇಕು ಅಂತ. ಡಿ ಕೆ ಶಿವಕುಮಾರ್ ಹೇಳಿದ್ದೇನು? ಇದರಿಂದ ನಮಗಿಂತ ಜಾಸ್ತಿ ನಿಮಗೆ ಲಾಭ ಇದೆ ಕಣ್ರಪ್ಪ, ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳಿದರು. ದಯವಿಟ್ಟು ಯೋಚನೆ ಮಾಡಿ. 5 TMC ನೋಡಿ, ಯಾವುದನ್ನು ಹೆಂಗೆ ಹೇಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ರೀ. ನಿಮ್ಮ ತಲೆಯಲ್ಲಿ 1000 ಇರ್ಬೋದು, ನಿಮ್ಮ ತಲೆಯಲ್ಲಿ ನೀವು ನಿಮ್ಮ ನಾಲೆಡ್ಜ್ ತುಂಬಿ ತುಳುಕ್ತಿರ್ಬೋದು ನಿಮ್ಮ ತಲೆಯಲ್ಲಿ, ಆದರೆ ಅದನ್ನು ಹೆಂಗೆ ನೀವು ಕನ್ವೆ ಮಾಡ್ತೀರಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಅವ್ರು ಹೇಳಿರೋದು ನೋಡಿ, 5 TMC ಮೇಲೆ 1 ಹನಿ ನೀರು ಬೇಡ, ಬೇಡ ನಮಗೆ. ನಮಗಿಂತ ಜಾಸ್ತಿ ಲಾಭ ನಿಮಗೆ, ನಮಗಿಂತ ಜಾಸ್ತಿ ಲಾಭ ತಮಿಳುನಾಡಿಗೆ, ನಮಗಿಂತ ಜಾಸ್ತಿ ಲಾಭ ಪುದುಚೇರಿಗೆ. ಸುಮ್ಮನೆ ಏನು ಗೊತ್ತಾ, ಕಿತ್ತಾಟ, ಜಗಳ, ಗುದ್ದಾಟ, ಹೊಡೆದಾಟಗಳು, ಪ್ರತಿಭಟನೆಗಳು, ಕೋರ್ಟಿಗೆ ಹೋಗೋದು, ನಾವು ಕೋರ್ಟಿಗೆ ಅಲಿಯೋದು, ನೀವು ಕೋರ್ಟಿಗೆ ಅಲಿಯೋದು ಬೇಡ. ಪರಸ್ಪರ ಏನು ಅಂತಂದರೆ ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳೋಣ. ಈ ಬ್ರಹ್ಮಪುತ್ರದಿಂದ ಹಿಡಿದು ಕಾವೇರಿ, ಗೋದಾವರಿ ತನಕ ಯಾವ್ಯಾವ ನದಿಗಳ ಜೋಡಣೆ ಮಾಡಬಹುದು ಅದನ್ನು ಮಾಡೋಣ. ಈ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಈ ಜೀವ ಜಲದ ಹಾಹಾಕಾರ ಆಗಬಾರ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಗಮನ ಕೊಡಬೇಕು ಅಂತ
ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಬಹಳ ಗಮನಿಸಬೇಕಾದಂಥ ಸಂಗತಿ, ನಾನು ಮಾತು ಹೇಳ್ತಾ ಇದ್ದೆ, ಈ ಮಾತುಕತೆಯ ಮುಖಾಂತರ ಬಗೆಹರಿದಿರುವಂಥ ಸಮಸ್ಯೆಗಳು ಜಗತ್ತಲ್ಲಿ ಯಾವುದಾದ್ರೂ ಇದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾಕಂದರೆ ನಿಮ್ಮ ತಲೆಯಲ್ಲಿ ಜಗತ್ತನ್ನೇ ಆಳುವಂಥ ನಾಲೆಡ್ಜ್ ಇರಬಹುದು, ಆದರೆ ನೀವು ಅದನ್ನು ಹೆಂಗೆ ಕನ್ವೆ ಮಾಡ್ತೀರಿ, ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಎಲ್ಲದೂ ಕೂಡ ಡಿಪೆಂಡ್ ಆಗಿರುತ್ತೆ. ರಾಮ್, ಇಲ್ಲಿ ಈ ಸಂದರ್ಭದಲ್ಲಿ ಒಂದು ಸಂಗತಿನ ಹೇಳಬೇಕು. ಅರಸು ನೆನಪಾಗ್ತಾ ಇದ್ದಾರೆ ಯಾಕೋ ನನಗೆ. ಈ ಅರಸು ಇಲ್ಲಿ ಆಡಳಿತ ಮಾಡ್ತಾಯಿದ್ರು, ಅಲ್ಲಿ ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸನ್ನು ಹಿಂದಿಕ್ಕಿ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಇಂದಿರಾ ಗಾಂಧಿ ಅಧಿಕಾರ ಇಲ್ಲದೇ ಕೂತಿದ್ರು, ಮೊರಾರ್ಜಿ ದೇಸಾಯಿಯವರ ಸರ್ಕಾರ. ಆ ಸಂದರ್ಭದಲ್ಲಿ ಅವರೊಂದು ಬಜೆಟ್ ಮಂಡಿಸ್ತಾರೆ. ಆ ಬಜೆಟ್ಟಿಗೆ ಇಂದಿರಾ ಗಾಂಧಿ ಸರಿಯಾಗಿ ಬೇದಾಗ್ತಾರೆ. ಇದು ಯಾವುದು ಇದು ತಳಬುಡ ಇಲ್ದಿರುವಂಥ ಬಜೆಟ್, ಇದು ದೂರದೃಷ್ಟಿ ಇಲ್ದಿರುವಂಥ ಬಜೆಟ್ಟು ಅಂತ ಅವ್ರು ಬೈತಾರೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಅರಸೋರಿಗೆ ಯಾರೋ ಅವರು ಪತ್ರಕರ್ತರು ಕೇಳ್ತಾರೆ, ನಿಮ್ಗೆ ಏನು ಅನಿಸುತ್ತೆ ಬಜೆಟ್ ಬಗ್ಗೆ ಅಂತ. ಅವ್ರು ಹೇಳ್ತಾರೆ, ಇಲ್ಲ ತುಂಬ ಒಳ್ಳೆ ಬಜೆಟ್ ಇದು, ದೇಶವನ್ನು ಮುನ್ನಡೆಸೋ ಬಜೆಟ್ ಇದು ಅಂತ. ಪತ್ರಕರ್ತರು ಕೇಳ್ತಾರಲ್ಲ, ನಿಮ್ಮ ಇಂದಿರಾ ಗಾಂಧಿ ನೋಡಿದ್ರಲ್ಲ ಹಂಗಂದ್ರು, ನೀವೇನು ಹಿಂಗಂತಿರಲ್ಲ ಅಂತ. ಅರಸು ಭಾಳ ಬ್ಯೂಟಿಫುಲ್ಲಾಗಿ ಉತ್ತರ ಕೊಡ್ತಾರೆ. ರಾಮ್, ನೀವು ಜ್ಞಾಪಕ ಇಟ್ಕೋಬೇಕದನ್ನು. ಅವ್ರು ಹೇಳ್ತಾರೆ, ಅವರು ಒಬ್ಬ ರಾಷ್ಟ್ರ ಮಟ್ಟದ ನಾಯಕಿಯಾಗಿ ಅವ್ರು ಹೇಳುವಂಥದ್ದು ಅಲ್ಲ ಸರಿ, ಒಬ್ಬ ರಾಜ್ಯ ಮಟ್ಟದ ನಾಯಕನಾಗಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲಿ ನಿಂತ್ಕೊಂಡು ನಾನು ಹೇಳ್ತಿರುವಂಥದ್ದು ಸರಿ. ಕೇಂದ್ರದ ಬೆಂಬಲ ಇಲ್ಲದೇ ಯಾವುದೂ ಕೂಡ ಆಗಲ್ಲ. ಹೀಗಾಗಿ ನಾನು ಹಿಂಗೆ ಹೇಳಬೇಕು, ಅವ್ರು ಹಾಗೆ ಹೇಳಬೇಕು. ಯಾಕೋ ಡಿ ಕೆ ಶಿವಕುಮಾರ್ ಅವ್ರು ನೋಡಿದ್ರೆ ಈ ಎಲ್ಲರ ಒಳ್ಳೆಯ ಸಂಗತಿಗಳನ್ನು ಅವರು ಅಳವಡಿಸ್ಕೊತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಲ್ಲೂ ಕೂಡ ಕಿತಗಳಲ್ಲ, ಎಲ್ಲೂ ಕೂಡ ಈ ಹಿಂದಿದ್ದಂಥ ಡಿ ಕೆ ಶಿವಕುಮಾರ್ ಬೇರೆ, ಈಗಿನ ಡಿ ಕೆ ಶಿವಕುಮಾರ್ ಬೇರೆ. ಹೊಗಳ ಕೇಳ್ತಿರುವಂಥದ್ದಲ್ಲ, ಇದು ಸತ್ಯ. ನಿನ್ನೆ ಇವರು ಪ್ರಸ್ತಾಪ ಮಾಡಿರೋ ರೀತಿ ಇದೆಯಲ್ಲ, ಇದು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಅದು ಕೂಡ ಇದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂತೀರಿ ರಾಮ್? ರಂಗನಾಥ್, ನೀವು ಹೇಳಿದಂತಹ ಮಾತು ಅಕ್ಷರಶಃ ಸತ್ಯ. ಯಾಕಂದ್ರೆ ಗುಣಕ್ಕೆ ಮತ್ಸರ ಇರಬಾರ್ದು. ಅವರು ಒಳ್ಳೆ ಕೆಲಸವನ್ನ ಮಾಡಿದಂತಹ ಸಂದರ್ಭಗಳಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಅಂತ ಹೇಳುವಂತಹ ದೊಡ್ಡ ಗುಣಗಳನ್ನು ಸಹ ಬೆಳೆಸ್ಕೊಳ್ಬೇಕು. ಹೀಗಾಗಿ ಯಾವುದೇ ಸಮಸ್ಯೆಗಳಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಮನಸ್ತಾಪಗಳಿರ್ಬೋದು, ಮುನಿಸುಗಳಿರ್ಬೋದು, ಎಷ್ಟೇ ಜಟಿಲವಾಗಿದ್ರು ಸಹ ಪರಸ್ಪರ ಮಾತುಕತೆಗಳ ಮುಖಾಂತರವಾಗಿ ಅದನ್ನು ಬಗೆಹರಿಸಿಕೊಳ್ಬಹುದು. ಈ ಹಿಂದೆ ಸಹ ಇಂತಹ ಸಾಕಷ್ಟು ಉದಾಹರಣೆಗಳಿವೆ. ಇದೀಗ ಏನು ದಕ್ಷಿಣ ರಾಜ್ಯಗಳ 31ನೇ ದಕ್ಷಿಣ ವಲಯ ಮಂಡಳಿಯ ಸಭೆ ನಡೆದಿದೆ. ಕಾವೇರಿ ವಿವಾದ ಮಾತುಕತೆ ಮುಖಾಂತರವಾಗಿ ಬಗೆಹರಿಯಬಹುದು ಅನ್ನೋ ಒಂದು ಲಕ್ಷಣ ಈಗ ಗೋಚರಿಸ್ತಾ ಇರುವಂತದ್ದು. ಯಾಕಂದ್ರೆ ಅದು ಸಹ ಖುದ್ದು ಕೇಂದ್ರ ಸಚಿವ ಅಮಿತ್ ಶಾ ಅವರ ಮುಂದೆ ಕರ್ನಾಟಕದ ಸಿಎಂ ಡಿ ಕೆ ಶಿವಕುಮಾರ್, ತಮಿಳುನಾಡು ಸಿಎಂ ವಿಜಯ್ ಪರಸ್ಪರ ಈ ವಿಚಾರವಾಗಿ ಮಾತನಾಡಿರುವಂತದ್ದು. ಮತ್ತೆ ಎಲ್ಲ ವಿಚಾರಗಳು ಸಹ ಅತ್ಯಂತ ಮಹತ್ವಪೂರ್ಣವಾಗಿ ಚರ್ಚೆ ಆಗಿರುವಂತದ್ದು. ಅದರಲ್ಲೂ ಸಿಎಂ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಅರ್ಥಪೂರ್ಣವಾಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತದ್ದು. ಪ್ರಕೃತಿಗೆ ಯಾವುದೇ ಗಡಿಗಳಿರೋದಿಲ್ಲ. ಅದು ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು, ಎಲ್ಲ ಕಡೆಗಳು ಸಹ ಪ್ರಕೃತಿಗೆ ನಾವು ಗಡಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಕಾವೇರಿ ಸಹ ತಮಿಳುನಾಡು ಕೇರಳ ಜನರ ತಮಿಳುನಾಡು ಭಾಗದ ಜೀವ ನದಿಯಾಗಿ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಈ ವಿಚಾರವನ್ನ ಮಾತುಕತೆ ಮುಖಾಂತರವಾಗಿ ಬಗೆಹರಿಸಿಕೊಳ್ಳೋಣ ಅಂತೇಳಿ, ಅದರಲ್ಲೂ ಪ್ರಮುಖವಾಗಿ ಮೇಕೆದಾಟು ಯೋಜನೆಯ ಬಗ್ಗೆ ಅಮಿತ್ ಶಾ ಮತ್ತೆ ವಿಜಯ್ ಅವರಿಗೆ ಸಾಕಷ್ಟು ಮನದಟ್ಟು ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಮಾಡಿರುವಂತದ್ದು. ಯಾಕಂದ್ರೆ ಮೇಕೆದಾಟು ಯೋಜನೆ ಎಲ್ಲರೂ ಹೇಳ್ತಾ ಇರುವಂತದ್ದು ಕರ್ನಾಟಕಕ್ಕೆ ಮಾತ್ರ ಅನುಕೂಲವಾಗ್ತದೆ ಅಂತೇಳಿ. ಆದ್ರೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ವಿಜಯ್ ಮತ್ತೆ ಅಮಿತ್ ಶಾಗೆ ಹೇಳಿರುವಂತದ್ದು, ಈ ಒಂದು ಅಣೆಕಟ್ಟು ಕಟ್ತಾ ಇರುವಂತದ್ದೇ ತಮಿಳುನಾಡಿಗಾಗಿ. ಯಾಕಂದ್ರೆ ನಾವು ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ 5 TMC ಬಳಸ್ಕೋತೇವೆ. ಅದನ್ನ ಹೊರತುಪಡಿಸಿ ಯಾವುದೇ ನೀರನ್ನ ನಾವು ಬಳಸ್ಕೊಳ್ಳೋದಿಲ್ಲ. ತಮಿಳುನಾಡಿಗೆ ಅದನ್ನ ಬಿಡ್ತೇವೆ. ತಮಿಳುನಾಡು ಅವರಿಗೆ ಅನುಕೂಲವಾಗ್ತದೆ ಅಂತೇಳಿ ಮಂದಟ್ಟು ಮಾಡುವಂತ ಕೆಲಸವನ್ನು ಮಾಡಿದ್ರೆ, ಅಷ್ಟೇ ಅಲ್ಲ ಬೇರೆ ಅಂತಾರಾಜ್ಯ ನದಿಗಳ ಜೋಡಣೆ ಕರ್ನಾಟಕ ಎಲ್ಲ ಸಹಕಾರವನ್ನ ನೀಡುತ್ತದೆ. ಯಾವುದೇ ರೀತಿಯಾದಂತಹ ವಿರೋಧವನ್ನ ನಾವು ವ್ಯಕ್ತಪಡಿಸಲಿಲ್ಲ. ಹೀಗಾಗಿ ಈ ಒಂದು ಜಟಿಲ ಸಮಸ್ಯೆಯನ್ನು ಎದುರಾಗ್ತಾ ಇದೆ. ಯಾವುದೇ ನ್ಯಾಯಾಲಯಗಳ ಮುಖಾಂತರವಾಗಿ, ಯಾವುದೇ ಮಂಡಳಿಗಳು ಯಾವುದು ಬೇಡ, ನಾವೇ ಮಾತುಕತೆಯ ಮುಖಾಂತರವಾಗಿ ಬಗೆಹರಿಸಿಕೊಳ್ಳೋಣ ಅಂತೇಳಿ ಸ್ಪಷ್ಟವಾಗಿ ಹೇಳುವಂತಹ ಕೆಲಸವನ್ನು ಮಾಡಿದ್ರೆ, ಹೀಗಾಗಿ ಈ ಒಂದು ಜಟಿಲ ಸಮಸ್ಯೆ ಏನಿದೆ, ಖಂಡಿತವಾಗಿಯೂ ರಂಗನಾಥ್ ನೀವು ಹೇಳಿದಂತೆ ಅವರವರ ಭಾವಕ್ಕೆ ಅವರವರು ಸರಿ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ. 6 ಮತ್ತೆ 9ರ ಒಂದು ಸೂತ್ರದಂತೆ ಎದುರಿಗೆ ಬರೆದು ನಿಂತಹ ಸಂದರ್ಭದಲ್ಲಿ 6 ಬರೆದ್ರೆ ಅದು ಒಬ್ಬರಿಗೆ 6 ಕಂಡ್ರೆ ಮತ್ತೊಬ್ಬರಿಗೆ 9, ಇಬ್ಬರು ಸರಿ ಇರ್ತಾರೆ, ಇಬ್ಬರು ತಪ್ಪಿರ್ತಾರೆ. ಆದ್ರೆ ಪರಸ್ಪರ ಮಾತುಕತೆ ಆಡುವುದರ ಮುಖಾಂತರವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಬಹುದು. ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಟ್ಟಿರುವಂತಹ ಹೆಜ್ಜೆ ಅತ್ಯಂತ ಮಹತ್ವದಾಗಿದೆ. ವಿಜಯ್ ಅವರ ಸಮ್ಮುಖದಲ್ಲಿ. ಯಾಕಂದ್ರೆ ವಿಜಯ್ ಅವರು ನೇರವಾಗಿ ಹೇಳಿದಂಥದ್ದು ಮೇಕೆದಾಟು ಯೋಜನೆಗೆ ನಮ್ಮ ಸಂಪೂರ್ಣವಾದಂತಹ ವಿರೋಧವಿದೆ. ಇದರಿಂದಾಗಿ ಕರ್ನಾಟಕ ನಮ್ಮ ಕಾವೇರಿ ನದಿ ತಮಿಳುನಾಡಿಗೆ ಬರುವಂತಹ ಪಾಲನ್ನ ಹಿಡಿದಿಟ್ಕೊಳ್ಬಿಡ್ತಾರೆ ಅಂತೇಳಿ ಹೇಳಿದಂತಹ ಸಂದರ್ಭಗಳಲ್ಲಿ ಯಾವ ಕಾರಣಕ್ಕೆ ನಾವು ಇದನ್ನ ಮಾಡೋದಿಲ್ಲ. 5 TMC ಮಾತ್ರ ಬೆಂಗಳೂರಿನ ಕುಡಿಯುವ ನೀರಿಗೆ ಬಳಸ್ಕೊತೀವಿ ಅಂತ ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನು ಮಾಡಿದ್ರೆ, ಮತ್ತೆ ಅಮಿತ್ ಶಾ ಅವ್ರಿಗೂ ಸಹ ಮಂದಟ್ಟು ಮಾಡುವಂತ ಕೆಲಸ ಮಾಡಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಈ ಜಟಿಲ ಸಮಸ್ಯೆ ಮಾತುಕತೆ ಮುಖಾಂತರ ಬಗೆಹರಿಬಹುದು ಅನ್ನೋ ಎಲ್ಲ ಲಕ್ಷಣಗಳು ಗೋಚರಿಸಿರುವಂತದ್ದು. ರಂಗನಾಥ್, ಥ್ಯಾಂಕ್ ಯು ವೆರಿ ಮಚ್ ರಾಮ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಇದ್ರ ಬಗ್ಗೆನೂ ಕೂಡ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡಬೇಡಿ ಅಂತ ಕೇಳಿದ್ದಾರೆ. ದಯವಿಟ್ಟು ನೀವು ನಮಗೆ ಸಹಕಾರ ಕೊಡಿ, ನಾವು ನಿಮಗೆ ಸಹಕಾರ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಬಾರದು. ಈ ಹಾಲಿ ಏನು ಸಂಸತ್ ಸೀಟ್ಗಳಿದೆಯಲ್ಲ, ಈ ಸಂಸತ್ ಸೀಟ್ಗಳನ್ನು ಜಾಸ್ತಿ ಮಾಡಬೇಡಿ. ಹಾಲಿ ಸಂಸತ್ ಸೀಟ್ಗಳ ಆಧಾರದಲ್ಲೇ
ಮಹಿಳಾ ಮೀಸಲಾತಿನ ಜಾರಿಗೆ ತಗೊಂಬನ್ನಿ. ಸುಮ್ಮನೆ ಅದಕ್ಕೋಸ್ಕರ ನೀವು ಈ ಸಂಖ್ಯೆನ ಜಾಸ್ತಿ ಮಾಡಿ ಎಡವಟ್ಟಾಗಬಾರದು ಅಂತ ಕೂಡ ಹೇಳಿದ್ದಾರೆ. ನಮಗೆ ನೀವು ಸಹಕರಿಸಿ, ನಿಮಗೆ ನಾವು ಸಹಕರಿಸ್ತೀವಿ ಅಂದಿದ್ದಾರೆ ಡಿ ಕೆ ಶಿವಕುಮಾರ್. Meeting has gone well. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. That is the main agenda. I think Tamil Nadu, Kerala, Telangana and myself, we all have come to the same agreement, majority of the southern states, so we appealed. The meeting has gone well. ಅಂತೂ ಈ ದಕ್ಷಿಣ ವಲಯ ಮಂಡಳಿ ಸಭೆ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಅದರಲ್ಲಿ ನೋಡಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂಥ ಮೀಟಿಂಗ್ ಇದು. ಜೊತೆಗೆ ದಕ್ಷಿಣ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ಕೇರಳದ ಮುಖ್ಯಮಂತ್ರಿ, ಪುದುಚೇರಿಯ ಮುಖ್ಯಮಂತ್ರಿ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ. ಸೊ ಇಲ್ಲಿ ಈ ರಾಜ್ಯಗಳು ಎದುರಿಸ್ತಿರುವಂಥ ಸಮಸ್ಯೆಗಳಿದೆಯಲ್ಲ, ಅದರ ಬಗ್ಗೆ ಪ್ರಸ್ತಾಪ ಆಯಿತು. ಯಾವ್ಯಾವ ಗುರುತರ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ, ಏನು ಎತ್ತ. ಪ್ರಮುಖವಾಗಿ ಬರುವಂಥದ್ದೇ ನೀರಿಂದು. ಈಗ ನಾವು ಬರೀ ಕರ್ನಾಟಕದ್ದು ತಮಿಳುನಾಡದು ಹೇಳ್ತೀವಿ, ಈ ತಮಿಳುನಾಡು ಮತ್ತು ಕೇರಳದ ನಡುವೆ ನೀರಿನ ಗಲಾಟೆ ಇಲ್ಲ ಅಂದ್ಕೊಂಡ್ರೆ ನೀವು, ಅಲ್ಲೂ ಕೂಡ ಹೆಂಗೆ ಗೊತ್ತಾ ಗಲಾಟೆ ಇದ್ದೇ ಇದೆ. ಇದು ನಮ್ಮಲ್ಲಿ ಈ ಆಂಧ್ರ ಮತ್ತು ಕರ್ನಾಟಕದ ನಡುವೆ ಎಷ್ಟರ ಮಟ್ಟಿಗೆ ಈ ಸಮಸ್ಯೆಗಳಿದ್ದರೂ ಕೂಡ ಸಮಸ್ಯೆಗಳಿಲ್ದಿರೋ ರೀತಿಯಲ್ಲಿ ಆಗುತ್ತಲ್ಲ, ಹಂಗೆ ಆಗಲ್ಲ ಈ ತಮಿಳುನಾಡು ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದೇ ಸಮಸ್ಯೆ.